ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವು ಇವತ್ತಿರೋದು ಬಂದು ಕಿಕ್ಕೇರಿಯಲ್ಲಿ. ಕಿಕ್ಕೇರಿ ಒಂದು ಮಂಡ್ಯಲ್ಲಿರೋಂಥದ್ದು. ಇವತ್ತು ಸಹ ನಾವು ಒಂದು ಹೊಯ್ಸಳ ಟೆಂಪಲ್ ಎಕ್ಸ್‌ಪ್ಲೋರ್ ಮಾಡಕ್ಕೆ ಹೋಗ್ತಿದ್ದೀವಿ. ಲಾಸ್ಟ್ ವಿಡಿಯೋಲಿ ನಿಮಗೆ ಒಂದು ಹೊಯ್ಸಳ ಟೆಂಪಲ್ಸ್ ತೋರಿಸಿದ್ವಿ. ಸೊ, ಇವತ್ತು ಸಹ ಹೊಯ್ಸಳ ಡೈನೆಸ್ಟಿ ಟೈಮಲ್ಲಿ ಕಟ್ಸಿರೋಂಥ ಟೆಂಪಲ್ ನೋಡಕ್ಕೆ ಹೋಗ್ತಿದ್ದೀವಿ. ನಾವು ಹೋಗ್ತಿರೋದು ಬ್ರಹ್ಮಲಿಂಗೇಶ್ವರ ಟೆಂಪಲ್ ಅಂತ. ಇದು ಬರೋದು ಕಿಕ್ಕೇರಿ ಅನ್ನೋದು ಒಂದು 10-15 ಕಿಲೋಮೀಟರ್ಸ್ ಅನ್ಬೋದು ಶ್ರಾವಣಬೆಳಗೊಳದಿಂದ. ಸೊ, ನೆಕ್ಸ್ಟ್ ಟೈಮ್ ನೀವು ಶ್ರಾವಣಬೆಳಗೊಳ ವಿಸಿಟ್ ಮಾಡಿದಾಗ ಇದನ್ನು ಆ್ಯಡ್ ಮಾಡ್ಕೋಬೋದು ನಿಮ್ಮೊಂದು ಲಿಸ್ಟಿಗೆ. ಈ ಒಂದು ಟೆಂಪಲ್ದು ಟೈಮಿಂಗ್ಸ್ ಬಂದು ಬೆಳಗ್ಗೆ 8 to 10 ಮತ್ತು ಸಂಜೆ 5:30 to 6:30. ಸೊ, ನೀವು ಆ ಟೈಮಿಂಗ್ಸ್‌ಗೆ ಅಡ್ಜಸ್ಟ್ ಮಾಡೋ ಹಂಗೆ ಇಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಸೊ, ಇದು ಸಹ ಒಂದು 12ನೇ ಶತಮಾನದ ಟೆಂಪಲ್ಲು. 1171 ADದು ಶಿವನಿಗೋಸ್ಕರ ಅರ್ಪಣೆ ಆಗಿರುವಂಥ ಟೆಂಪಲ್ಲು. ಬಟ್ ಇದಕ್ಕೆ ಬ್ರಹ್ಮಲಿಂಗೇಶ್ವರ ಅಂತ ಯಾಕೆ ಕರೀತಾರೆ ಅಂತ ಆಮೇಲೆ ಹೇಳ್ತೀನಿ. ಇದನ್ನು ಕಟ್ಸಿರೋ ಅಂಥವ್ರು ಬಮ್ಮರೈ ನಾಯಕತಿ ಅಂತ. ಇವರು ಹೊಯ್ಸಳ ರಾಜರಾದಂಥ ನರಸಿಂಹ ಒಂದು ಕಾಲದವರಾಗಿರ್ತಾರೆ. ಸೊ, ಇಲ್ಲಿ ಪಾರ್ವತಿ ದೇವಸ್ಥಾನ ಸಹ ಇದೆ ಪಕ್ಕದಲ್ಲೇ. ಬಟ್ ಅದು ಎಷ್ಟೊಂದು ಶತಮಾನಗಳಾದಮೇಲೆ ಕಟ್ಸಿರೋವಂಥದ್ದು. ಆವಾಗ 12ನೇ ಶತಮಾನದಲ್ಲಿ ಶಿವನ ದೇವಸ್ಥಾನದ ಜೊತೆ ಕಟ್ಸಿರೋವಂಥದ್ದಲ್ಲ. ಸೊ, ಬನ್ನಿ ಇಲ್ಲಿ ಹೊಯ್ಸಳಸವರ ಕಾಲದ ಆರ್ಕಿಟೆಕ್ಚರ್ ಎಷ್ಟರವರೆಗೂ ಪ್ರತಿಬಿಂಬಿಸ್ತಾ ಇದೆ. ಹಾಗೂ ಇಲ್ಲಿ ಬೇರೆ ನಾವು ಇದಕ್ಕೆ ಮುಂಚೆ ಹೊಯ್ಸಳ ದೇವಸ್ಥಾನ ನೋಡಿದ್ವಲ್ಲ, ಅದಕ್ಕೂ ಇದಕ್ಕೂ ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ಹೊರಗಡೆ ಎಂತಹ ಆರ್ಕಿಟೆಕ್ಚರ್ ಡಿಸ್ಪ್ಲೇ ಮಾಡಿದ್ದಾರೆ, ಒಳಗೆ ಹೇಗಿದೆ ಅಂತ ನೋಡೋಣ. ಸೊ, ಆಗಲೇ ಹೇಳ್ದಂಗೆ ಇದನ್ನು ಕಟ್ಟಿಸ್ತಿರೋವಂಥದ್ದು ಬಮ್ಮವೇ ನಾಯಕಿತಿ ಅಂತ ಒಬ್ಬರು. ಅವರು ಆ ನಾಯಕಿತಿ ಅನ್ನೋರು ತುಂಬ ಸಾಹುಕಾರರಾಗಿದ್ದರಂತೆ ಈ ಹೊಯ್ಸಳರ ಕಾಲದಲ್ಲಿ. ಇಲ್ಲೇ ಪಕ್ಕದಲ್ಲಿ ಮಲ್ಲೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಫೌಂಡೇಶನ್ ಎಲ್ಲ ಹಾಕಿ ಎಲ್ಲ ಮಾಡಿದ್ರಂತೆ. ಬಟ್ ಅದು ಈ ವಾಟರ್ದು ಒಂದು ಟ್ಯಾಂಕ್ ಥರ ಅಥವಾ ಈ ಥರ ಏನು ನೋಡ್ತಿದ್ದೀರ ವಾಟರ್ ಸೋರ್ಸು, ಅದರದ್ದು ತುಂಬ ಲೆವೆಲ್ಸ್ ಜಾಸ್ತಿ ಆಗಿ ಅದು ಫೌಂಡೇಶನ್ನೇ ಮುಳುಗೋಗೋಂಗಾಗಿ ಅದು ಅಷ್ಟಕ್ಕೆ ನಿಲ್ತಂತೆ. ಸೊ, ಅಲ್ಲಿ ಆಲ್ರೆಡಿ ಪ್ರತಿಷ್ಠಾಪನೆ ಮಾಡಿರೋಂತಹ ದೇವರನ್ನ ತಗೊಂಬಂದು ಈ ಒಂದು ದೇವಸ್ಥಾನ ಕಟ್ಟಿಸಿ ಇಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿಸಿರೋದು ಅವರು. ಅಷ್ಟೇ ಅಲ್ದಿರ ಇಲ್ಲಿ ಹೊಯ್ಸಳ ಕಿಂಗ್ ಆದಂಥ ನರಸಿಂಹ ಒಂದವರು ಸಹ ತುಂಬ ಉಡುಗೊರೆಗಳು ಎಲ್ಲ ಕೊಟ್ಟಿದ್ದಾರಂತೆ ಈ ದೇವಸ್ಥಾನಕ್ಕೆ. ಇದ್ರ ಬಗ್ಗೆ ಇನ್ಸ್ಕ್ರಿಪ್ಷನ್ ಸಹ ಇಲ್ಲಿದೆ. ಇನ್ನು ಈ ಜಾಗಕ್ಕೆ ಕಿಕ್ಕೇರಿ ಅಂತ ಹೇಗೆ ಹೆಸರು ಬಂತು ಅಂದರೆ, ಇದೊಂದು ಟ್ರೈಬಲ್ ಕಮ್ಯುನಿಟಿ ಇತ್ತಂತೆ. ಅದರ ಮುಖ್ಯಸ್ಥರಾದಂಥವ್ರು ಕೀಕ ಅಂತ. ಸೊ, ಅವರು ಈ ಟೆಂಪಲ್ ಇರ್ಬೋದು, ಪಕ್ಕದಲ್ಲಿರೋ ವಾಟರ್ ಟ್ಯಾಂಕ್ ಅಥವಾ ವಾಟರ್ ಸೋರ್ಸು ಮತ್ತು ಫೋರ್ಟು ಇದೆಷ್ಟಕ್ಕೂ ಸೇರಿ ರಾಜರಿಗೆ ಇಷ್ಟು ಅಂತ ಕೊಟ್ಟು, ಇದು ನನ್ನ ಊರು ಅಂತ ಅವರು ರಾಜರ ಹತ್ರದಿಂದ ಪರ್ಮಿಷನ್ ತಗೊಂಡು ಅವರ ಹೆಸರಿಗೆ ಮಾಡ್ಕೊಂಡಿರೋಂಥ ಜಾಗ. ಹಾಗಾಗಿ ಇದನ್ನ ಕಿಕ್ಕೇರಿ ಅಂತ ಕರೀತಾರೆ. 14ನೇ ಶತಮಾನದಲ್ಲಿ ತುಂಬ ಒಂದು ಪ್ರಗತಿ ನೋಡಿರುವಂತಹ ಜಾಗ ಅಥವಾ ಒಂದು ಟೌನು ಈ ಒಂದು ಕಿಕ್ಕೇರಿ ಅಂತ ಹೇಳ್ಬೋದು. ಅಷ್ಟೇ ಅಲ್ದಿರ ಹೊಯ್ಸಳರ ಮೇಜರ್ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಈ ಜಾಗದ ಸುತ್ತಮುತ್ತಲೇ ಸಿಕ್ಕಿರುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಬ್ರಹ್ಮಲಿಂಗೇಶ್ವರ ಟೆಂಪಲಲ್ಲೇ 15 ಇನ್ಸ್ಕ್ರಿಪ್ಷನ್ ಕಾಣ್ಬೋದು. ಒಂದೊಂದು ಕಡೆ ಒಂದೊಂದು ಪಾರ್ಟ್ ಆಫ್ ದ ಟೆಂಪಲಲ್ಲಿ ಒಂದೊಂದು ಇನ್ಸ್ಕ್ರಿಪ್ಷನ್ ಇದೆ. ಒಂದು ಕಂಬದ ಹತ್ರ ಇರ್ಬೋದು, ನಂದಿ ಹತ್ರ ಇರೋ ಗೋಡೆಯಲ್ಲಿರ್ಬೋದು, ಒಂದೊಂದು ಕಡೆ ಒಂದೊಂದು ಇನ್ಸ್ಕ್ರಿಪ್ಷನ್ ಇದೆ. ಸೊ, ಈ ಒಂದು ದೇವಸ್ಥಾನದಲ್ಲಿ ನಾವು ಬೇಲೂರಲ್ಲಿ ನೋಡ್ದಂಗೆ ಕಂಬದ ಮೇಲೆ ಶಿಲಾಬಾಲಿಕೆಯರನ್ನ ನೋಡ್ಬೋದು. ಬಟ್ ಏನು ಅಂದರೆ ಇಲ್ಲಿ 12 ಶಿಲಾಬಾಲಿಕೆಯರಿದ್ರಂತೆ. ಬಟ್ ಈಗ ಬರೀ 5 ಶಿಲಾಬಾಲಿಕೆ ನೋಡೋಕ್ಕಾಗುತ್ತೆ. ಯಾಕಂದರೆ 7ನ್ನ ಕದ್ಕೊಂಡು ಬಿಟ್ಟಿದ್ದಾರೆ. ಈ ಕದ್ದಿರೋ ಅಂಥದ್ದು ನ್ಯೂಯಾರ್ಕ್ ಮ್ಯೂಸಿಯಮಲ್ಲಿ ಡಿಸ್ಪ್ಲೇಯಲ್ಲಿ ಇಟ್ಟಿದ್ಮೇಲೆ ಗೊತ್ತಾಗಿದೆ ಅಲ್ಲಿ ಕದ್ದು ಮಾರಿದ್ದಾರೆ ಅಂತ. ಇಲ್ಲಿ ಸ್ಥಳೀಯರು ಸೇರಿಕೊಂಡೇ ಎಲ್ಲ ಮಾರಿರೋದಂತೆ. ಬಟ್ ಆಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಇದನ್ನು ಮಾನ್ಯುಮೆಂಟ್ ಅಂತ ಕನ್ಸಿಡರ್ ಮಾಡಿರೋದು. ಅದಕ್ಕೆ ಮುಂಚೆ ಎಲ್ಲ ಇದೊಂದು ನಾರ್ಮಲ್ ಟೆಂಪಲ್ ಆಗಿತ್ತು. ಇಷ್ಟು ಸೆಕ್ಯೂರಿಟಿ ಇರಲಿ, ಒಂದು ವಾಚ್‌ಮನ್ ಇರಲಿ, ಏನೂ ಇರಲಿಲ್ಲ ಅಂತೆ. ಆ್ಯಂಡ್ ಇಲ್ಲಿ ಪೂಜಾರಿ ತುಂಬ ಇನ್ಫಾರ್ಮೇಟಿವ್ ಆಗಿದ್ದಾರೆ. ಅವರು ಬ್ರಹ್ಮಲಿಂಗೇಶ್ವರ ಅಂತ ಏನಕ್ಕೆ ಕರೀತಾರೆ ಅಂತ ಸಹ ಹೇಳಿದ್ರು. ಇಲ್ಲಿ ನೀವು ಈ ಒಂದು ಟೆಂಪಲ್ ತೋರಣದಲ್ಲಿ ನೋಡೋದಾದರೆ ಬ್ರಹ್ಮನ ಆಕಾರವನ್ನು ನೋಡ್ಬೋದು. ಬ್ರಹ್ಮನಿಗೆ ಮೂರ್ತಿ ಪೂಜೆ ಇಲ್ದಿರೋದ್ರಿಂದ ಬ್ರಹ್ಮನ ತೋರಣದಲ್ಲಿ ಇರಿಸಿ ಲಿಂಗನ ಒಳಗೆ ಪ್ರತಿಷ್ಠಾಪನೆ ಮಾಡಿಸಿ ಬ್ರಹ್ಮನಿಗೂ ಪೂಜೆ ಸಲ್ಲುವಂತೆ ಮಾಡಿದಾರಂತೆ ಇಲ್ಲಿ. ಅದಕ್ಕಾಗೆ ಇದನ್ನು ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳೋದು. ಹಾಗೆ ಅವ್ರು ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಟ್ಟರು. ಈಗಾಗಲೇ ನಾವು ನಿಮಗೆ ಹೊಯ್ಸಳ ಟೆಂಪಲ್ಸ್ ಎಷ್ಟೊಂದು ವೀಡಿಯೋಸಲ್ಲಿ ತೋರಿಸಿದ್ದೀವಿ. ಎಲ್ಲ ಕಡೆ ನಾವು ಹೇಳ್ತಾ ಬಂದಿದ್ದೀವಿ ಇದೊಂದು ಸೋಪ್ ಸ್ಟೋನಲ್ಲಿ ಕಟ್ಟಿರೋವಂಥ ಟೆಂಪಲ್ಸು. ಅದಕ್ಕೆ ಇಷ್ಟು ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಜ್ಯುವೆಲ್ರಿ ಹಾಕ್ಕೊಂಡಿರೋದ್ರೂ ಇಷ್ಟೊಂದು ಡೀಟೇಲ್ ಕೊಡೋಕ್ಕೆ ಸಾಧ್ಯ ಆಗಿರೋದು ಅದೊಂದು ಸ್ಟೋನ್ದು ಒಂದು ಇಂಪಾರ್ಟೆನ್ಸು ಪ್ಲಸ್ ಆರ್ಟಿಸ್ಟ್ಗಳ ಒಂದು ಕೈವಾಡ ಅಂತ. ಆ ಒಂದು ಸೋಪ್ ಸ್ಟೋನ್ಗೆ ಇನ್ನೊಂದು ಅಡಿಷನ್ ಏನು ಅಂದರೆ, ನೀವು ನೋಡಿರ್ಬೋದು 99% ಆಫ್ ದ ಹೊಯ್ಸಳ ಟೆಂಪಲ್ಸ್ ಬಂದು ವಾಟರ್ ಬಾಡೀಸ್ ಪಕ್ಕದಲ್ಲೇ ಇರುತ್ತೆ. ಅದು ಪಕ್ಕದಲ್ಲಿ
ಟೆಂಪಲ್ ಇರಲ್ಲ. ಆ್ಯಕ್ಚುಲಿ ಅವ್ರು ಕಟ್ಟೋದೇ ವಾಟರ್ ಬಾಡೀಸ್‌ನ ನೋಡಿ ಅದ್ರ ಪಕ್ಕಾನೇ ಸಿಚುಯೇಟ್ ಆಗೋ ಥರ ಕಟ್ತಾರಂತೆ. ಈ ಒಂದು ಸೋಪ್ ಸ್ಟೋನ್ ಅಂತ ನಾನು ನಿಮ್ಗೆ ಏನು ಹೇಳಿದ್ವಿ, ಅದು ಸಾಫ್ಟ್ ಆಗಿರುತ್ತೆ ಅಲ್ವಾ? ಸೊ ಅದು ತೆಗ್ದಿದ ತಕ್ಷಣ ಅವ್ರು ಏನು ಮಾಡ್ತಾರಂತೆ, ಅದರಲ್ಲಿ ಸುಳಿಗಳಿರುತ್ತಂತೆ. ಆ ಸುಳಿ ಪ್ರಕಾರ ಅದನ್ನ ಡಿವಿಷನ್ ಮಾಡ್ತಾರಂತೆ. ಸೊ ಮೇಲ್ ಅಂದರೆ ಇಷ್ಟು ಸುಳಿ ಇರುತ್ತೆ, ಫೀಮೇಲ್ ಸ್ಟೋನ್ ಅಂದರೆ ಇಷ್ಟು ಸುಳಿ ಇರುತ್ತೆ, ಒಂದು ಸ್ಟೋನ್ ಆದರೆ ಇಷ್ಟು ಸುಳಿ ಇರುತ್ತೆ ಅಂತ. ಸೊ ಮೇಲ್ ಸುಳಿ ಇರೋದನ್ನೆಲ್ಲ ದೇವರ ವಿಗ್ರಹಕ್ಕೆ, ಇವಾಗ ದೇವತೆಗಳ ವಿಗ್ರಹಕ್ಕೆ ಇದಕ್ಕೆ ಯೂಸ್ ಮಾಡ್ತಾರಂತೆ. ಫೀಮೇಲ್ ಒಂದು ಸುಳಿ ಇರೋದನ್ನೆಲ್ಲ ಒಂದು ಇವಾಗ ಕಂಬಗಳಾಗಿರ್ಬೋದು, ಈ ಥರ ವಾಲ್ಸ್ ಡೆಕೋರೇಟಿವ್ ಆಗಿ ವಾಲ್ಸ್ ಮಾಡ್ತಾರಲ್ಲ ಸೈಡಲ್ಲಿ, ಆ ಒಂದಕ್ಕೆ ಇರ್ಬೋದು, ಅದಕ್ಕೆಲ್ಲ ಯೂಸ್ ಮಾಡ್ಕೊತಾರಂತೆ. ಆ್ಯಂಡ್ ಟ್ರಾನ್ಸ್ ಸುಳಿಗಳು ಬಂದು ಬೇರೆ ನಮಗೆ ಇವಾಗ ಎಷ್ಟೊಂದು ರೂಫ್ ಟಾಪ್ ಆಗಿರ್ಬೋದು, ಆ ಥರದ್ದೆಲ್ಲ ಬೇರೆ ಒಂದು ಯೂಸಸ್ ಇರುತ್ತಲ್ವ, ಅದಕ್ಕೆ ಯೂಸ್ ಮಾಡ್ತಾರಂತೆ. ಸೊ ಈ ಒಂದು ಸೋಪ್ ಸ್ಟೋನ್ ಏನು ಮಾಡ್ತಾರೆ, ಅವ್ರು ತೆಗ್ದಿದ ತಕ್ಷಣ ಪಕ್ಕದಲ್ಲೇ ನೀರಿಗೆ ಹಾಕ್ತಾರೆ. ಅದು ಇವರಿಗೆ ಕೆತ್ತನೆಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಬಂದಾಗ ಆಚೆ ತೆಗ್ದು ಮತ್ತೆ ಕೆತ್ತಿಬಿಟ್ಟು ಮತ್ತೆ ನೀರಲ್ಲಿ ಹಾಕ್ತಾರಂತೆ. ಸೊ ದಟ್ ಅದು ಫುಲ್ಲು ಗಟ್ಟಿ ಆಗಿಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಅದರಲ್ಲಿ ಸ್ಮಾಲ್ ಹೋಲ್ಸ್ ಇರುತ್ತಂತೆ, ಏರ್ ಹೋಲ್ಸು, ಅದೆಲ್ಲ ನೀರು ಹೋಗಿ ಗಟ್ಟಿ ಆಗುತ್ತಂತೆ. ಸೊ ಆಗ ಅವರು ಒಂದು ದೇವಸ್ಥಾನಕ್ಕೆ ಅನುಗುಣವಾಗಿರುವಂಥ ಒಂದು ಸ್ಟ್ರಾಂಗ್ ಕಲ್ಲಾಗಿ ಅದು ಚೇಂಜ್ ಆಗುತ್ತೆ. ಸೊ ಆಗ ಯೂಸ್ ಮಾಡ್ತಾರಂತೆ. ಇನ್ನು ಈ ಟೆಂಪಲಿಂದು ಫ್ಲೋರ್ ಪ್ಲಾನ್ ಹೇಳೋದಿದ್ರೆ, ಬೇರೆ ಹೊಯ್ಸಳ ಟೆಂಪಲ್ಸ್ ಎಲ್ಲ ಜಗತಿ ಮೇಲೆ ಕಟ್ಟಿರೋದು. ಬಟ್ ಇಲ್ಲಿ ಜಗತಿ ಇಲ್ಲ, ಡೈರೆಕ್ಟಾಗಿ ಗ್ರೌಂಡ್ ಮೇಲೆ ಕಟ್ಟಿರೋವಂಥದ್ದು. ಆ್ಯಂಡ್ ಇದು ಏಕಕೂಟ, ಆ್ಯಂಡ್ ಇದು ಸುಖನಾಸಿ ಅಂತಾರೆ. ಈಗ ಇದು ಶಾರ್ಪ್ ಆಗಿದೆ ಅಲ್ವಾ ಅದ್ರ ಗೋಪುರದ ಮೇಲೆ, ಅದನ್ನೆಲ್ಲ ಸುಖನಾಸಿ ಅಂತಾರೆ. ನಾವು ಇದಕ್ಕೆ ಮುಂಚೆ ನಿಮಗೆ ಲಕ್ಷ್ಮೀನಾರಾಯಣ ಟೆಂಪಲ್ ತೋರಿಸಿದ್ವಲ್ಲ, ಅದು ಸಹ ಸುಖನಾಸಿನೇ. ಹಾಗಾಗಿ ಇವೆರಡೂ ಆ ಥರ ಒಂದು ಆರ್ಕಿಟೆಕ್ಚರ್ ಇರುವಂಥ ಟೆಂಪಲ್ಲು. ಇನ್ನು ಎಂಟ್ರೆನ್ಸಲ್ಲಿ ನೀವು 2 ಎಂಟ್ರೆನ್ಸ್ ನೋಡ್ಬೋದು. ನಂದಿ ಮಂಟಪದ ಎದುರುಗಡೆ 2 ಎಂಟ್ರೆನ್ಸ್ ಇರುತ್ತೆ, ಆಮೇಲೆ ನಂದಿ ಮಂಟಪ ಇರುತ್ತೆ, ಆಮೇಲೆ ನಿಮ್ಗೆ ಆಲ್ರೆಡಿ ತೋರಿಸಿರೋಂಥ 9 ಸೆಗ್ಮೆಂಟ್ಸ್ ಇರುವಂಥ ನವರಂಗ ಮಂಟಪ ಇರುತ್ತೆ. ಮತ್ತು ಅದಾದಮೇಲೆ ಪಿಲ್ಲರ್ಸಿಗೆ ಒಂದು ಸೆಂಟ್ರಲ್ಲಿ ರಂಗಮಂಟಪ, ಆ ಪಿಲ್ಲರ್ಸ್ ಮೇಲೆ ಒಂದು ಶಿಲಾಬಾಲಿಕೆಯರು. ಆಮೇಲೆ ಇದು ಗೋಪುರ ಬಂದು ಒಂದು 3 ಸ್ಟೋರಿಡ್ ಗೋಪುರ ಆಗಿರುತ್ತೆ. ಆ್ಯಂಡ್ ರಂಗಮಂಟಪ ಆದಮೇಲೆ ತೋರಣಗಳು ನಿಮ್ಗೆ ಆಲ್ರೆಡಿ ತೋರಿಸಿದೀವಿ ಹೊಯ್ಸಳ ಅವ್ರ ತೋರಣ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ದ್ವಾರಪಾಲಕರು ಸಹ ಅಷ್ಟೇ ಚೆನ್ನಾಗಿರ್ತಾರೆ. ಇನ್ಕ್ಲೂಡಿಂಗ್ ಜ್ಯುವೆಲ್ರಿ ಅವ್ರು ಹಾಕಿರೋವಂಥದ್ದು ಇರ್ಬೋದು, ಎಲ್ಲನೂ ಸಹ ಫುಲ್ಲಿ ಡೀಟೇಲ್ಡ್ ಆಗಿರುತ್ತೆ. ಅಷ್ಟು ಇರೋವಂಥದ್ದು ಇದೊಂದು ಫ್ಲೋರ್ ಪ್ಲಾನಲ್ಲಿ. ಇನ್ನು ಇಲ್ಲಿ ಬರೀ ಬ್ರಹ್ಮಲಿಂಗೇಶ್ವರನೇ ಅಲ್ದಿರ, ಈ ಒಂದು ಶಿವ ಮೂರ್ತಿ ಇರ್ಬೋದು, ಗಣೇಶ ಮೂರ್ತಿ ಇರ್ಬೋದು, ದುರ್ಗಾದೇವಿ ಮೂರ್ತಿ ಇರ್ಬೋದು, ಕಾರ್ತಿಕೇಯ ಅಥವಾ ಷಣ್ಮುಖ ಸ್ವಾಮಿ ಅಂತ ನಾವೇನು ಹೇಳ್ತೀವಿ ಅವ್ರ ಮೂರ್ತಿ ಇರ್ಬೋದು, ವಿಷ್ಣು ಮೂರ್ತಿ, ಸೂರ್ಯ ಮೂರ್ತಿ, ಇವೆಲ್ಲನೂ ನೋಡ್ಬೋದು ಇದೊಂದು ದೇವಸ್ಥಾನದಲ್ಲಿ. ಸೊ ಇದು ಒಂದು ಸಿಂಗಲ್ ದೇವರು ಅಲ್ದಿರ ಇಷ್ಟು ದೇವ್ರನ್ನ ಕೆತ್ತನೆ ಮಾಡಿರೋವಂಥದ್ದು. ಹಾಗೆ ನೀವು ನೋಡಿದ್ರೆ ಮೇಲೆ ರೂಫ್ ಟಾಪಲ್ಲಿ ಸಹ ಅಷ್ಟೇ ಆರ್ಕಿಟೆಕ್ಚರು ನಿಮಗೆ ಬೇರೆ ಹೊಯ್ಸಳ ಟೆಂಪಲ್ಸ್ ಥರನೇ ಇಲ್ಲೂ ಸಹ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಷ್ಟು ಟೆಂಪಲ್‌ನ ನೋಡಿದ್ಮೇಲೆ, ಆರ್ಕಿಟೆಕ್ಚರ್ ನೋಡಿದ್ಮೇಲೆ, ನಾವು ಪಕ್ಕದಲ್ಲೇ ಇರೋವಂಥ ವಾಟರ್ ಬಾಡಿ ನೋಡೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಒಂದು ಸಬ್ಮರ್ಜ್ ಆಗಿರೋವಂಥ ನಂದಿ ಕಾಣಿಸಿತ್ತು ನಮಗೆ. ಅಲ್ಲೇ ಪಕ್ಕದಲ್ಲಿ ಇರೋರನ್ನ ಕೇಳಿದಾಗ ಅವ್ರು ಹೇಳಿದ್ದು, ನಾವು ಇದಕ್ಕೆ ಮುಂಚೆ ನಿಮಗೆ ಮಲ್ಲೇಶ್ವರ ಟೆಂಪಲ್ ಬಗ್ಗೆ ಹೇಳಿದ್ವಲ್ಲ, ವಾಟರ್ ಲಾಗಿಂಗಿಂದ ಈ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡಿದಾರಂತ, ಆ ಒಂದು ಟೆಂಪಲ್ ಇದ್ದಿದ್ದಂಥ ಜಾಗ ಅಂತ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.